ಕಾರಣವಿಲ್ಲದೆ ನಮ್ಮನ್ನ ಹಾಗೆ ಮಾಡಿ ಹೊಟ್ಟೆ ಕಿಚ್ಚಿನಿಂದ ವಿರೋಧವಂತ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕೆಂದು ಪ್ರಯತ್ನಿಸುತ್ತಾ ಇರುವಂತವರು ಅನೇಕರಿದ್ದಾರೆ. ಕೆಲವೊಮ್ಮೆ ಕುಟುಂಬಸ್ಥರ ಮಧ್ಯದಲ್ಲಿ ಕೂಡ ಇರುತ್ತಾರೆ, ಸಭೆಯಲ್ಲಿ ಕೂಡ ಇರುತ್ತಾರೆ, ಲೋಕದಲ್ಲಂತೂ ಖಂಡಿತವಾಗಿ ಇದ್ದೇ ಇರುತ್ತಾರೆ. ಅಂಥವರ ವಿಷಯವಾಗಿ ಸೋತು ಹೋಗಬೇಡಿ. ಕಾರಣ ಕರ್ತನು ಈ ರೀತಿಯಾಗಿ ಹೇಳಿದ್ದಾನೆ, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು, ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು ಎಂಬುದಾಗಿ. ಆದ್ದರಿಂದ ಕರ್ತನು ಶಿಷ್ಟರ ಪಕ್ಷದಲ್ಲಿ ನಿಂತು ನಿಮಗೋಸ್ಕರ ಯುದ್ಧವನ್ನ ಮಾಡುತ್ತಾನೆ. ಹಾಗೆ ಮಾಡುವವರು ಹಾಗೆ ಮಾಡಲಿ, ದ್ವೇಷಿಸುವವರು ದ್ವೇಷಿಸಲಿ, ಹೊಟ್ಟೆಕಿಚ್ಚಿನಲ್ಲಿ ಜೀವಿಸುವವರು ಜೀವಿಸಲಿ. ನೀವು ಆ ಕಹಿತನಕ್ಕೆ ಅವಕಾಶವನ್ನ ಕೊಡದೆ ಕರ್ತನನ್ನ ಸ್ತುತಿಸುತ್ತಾ ಇರಿ. ತೋಡಿದಂಥ ಗುಂಡಿಯಲ್ಲಿ ಯಾರು ಬೀಳಬೇಕೆಂಬುದನ್ನು ಕರ್ತನು ನಿರ್ಧರಿಸುತ್ತಾನೆ. ನಿಮ್ಮ ಜೀವಿತವಾದರೂ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡುತ್ತದೆ.